ಓಕೆ, ಇದ್ರ ಬಗ್ಗೆ ಡಿಬೇಟ್ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರಾಗಿ ರಘು ದೊಡ್ಡೇರಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಕಾರ್ಯಕ್ರಮ ಇನ್ನು ಬಿಜೆಪಿ ವಕ್ತಾರಾಗಿ ಗೋವಿಂದ ರಾಜು ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾಗಿ ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ದೊಡ್ಡೇರಿ ಅವರೇ, ಯಾರು ಈ ಸಾವಿಗೆ ಕಾರಣ? ಯಾರು ನಿಮ್ಮ ಫಸ್ಟ್ ಕಾಮೆಂಟ್? ಸೊ ಮೊದಲನೇದಾಗಿ ವಿದ್ಯಾ, ಏನು ರಾಜಶೇಖರ್ ರೆಡ್ಡಿ ಎನ್ನುವ ಒಬ್ಬ ಯುವಕ ಅಮಾಯಕ ತೀರೋಗಿದ್ದಾರೆ. ಆ ಅಮಾಯಕನ ಸಾವಿಗೆ ಶಕ್ತಿಯನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ, ಸೊ ನೋಡಿ, ಈ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ಕಳೆದ 2.5 ವರ್ಷದಲ್ಲಿ ನಾವು ಶಾಂತಿಯ ಬಳ್ಳಾರಿಯನ್ನಾಗಿ ಮಾಡಿದ್ವಿ. ಕಳೆದ 2.5 ವರ್ಷದಲ್ಲಿ ಇರದೇ ಇರತಕ್ಕಂಥ ಗಲಾಟೆ ಆಲ್ ಆಫ್ ಸಡನ್ನು ಜನಾರ್ದನ್ ರೆಡ್ಡಿ ಅವರು ಏನು ಯಾವಾಗ ಬಳ್ಳಾರಿಗೆ ಪರ್ಮಿಷನ್ ಸಿಕ್ಕಿದ್ರು, ಪರ್ಮಿಷನ್ ಸಿಕ್ಕಿದ 2 ತಿಂಗಳಲ್ಲಿ ಈ ಗಲಾಟೆ ನಡೀತದೆ ಅಂತಂದರೆ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ, ಯಾಕೆ ಗಲಾಟೆಗಳು ನಡೀತಾ ಇದೆ? ಕಳೆದ 2.5 ವರ್ಷದಲ್ಲಿ ಇಲ್ಲದೇ ಇರತಕ್ಕಂಥ ಗಲಾಟೆ ಆಲ್ ಆಫ್ ಸಡನ್ ಇವರು ಬಳ್ಳಾರಿಗೆ ಮತ್ತೊಮ್ಮೆ ಬಂದ ನಂತರ ಯಾಕೆ ಗಲಾಟೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಉತ್ತರವನ್ನು ನೀವು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಗೊತ್ತಾಗ್ತಾ ಇದೆ. ಸೊ ಈಗ ಬ್ಯಾನರ್ ವಿಚಾರವಾಗಿ ಮಾತಾಡೋದಾದರೆ, ಬ್ಯಾನರು ಕಳೆದ ಹಲವಾರು ವರ್ಷಗಳಿಂದ ನಾರಾ ಭರತ್ ರೆಡ್ಡಿ ಅವರ ಆಫೀಸಿನ ಮುಂದೆ ಮತ್ತು ಅವರ ಮನೆಯ ಮುಂದೆ ಈಗಲೂ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಫಾಲೋವರ್ಸು ಈಗಲೂ ಕೂಡ ಅವರ ಬ್ಯಾನರನ್ನು ನಾರಾ ರೆಡ್ಡಿ ಅವರ ಭರತ್ ರೆಡ್ಡಿ ಅವರ ಮನೆ ಮುಂದೆ ಈಗಲೂ ಕೂಡ ಆಗ್ತಾ ಇದ್ದಾರೆ. ಯಾವುದೇ ಗಲಾಟೆಗಳಾಗಿಲ್ಲ. ಕಳೆದ 2.5 ವರ್ಷದಿಂದ ಅವರ ಮನೆ ಮುಂದೆ ಹಾಕಿದ್ರೂ ಕೂಡ ಯಾವುದೂ ಗಲಾಟೆಗಳಾಗಿಲ್ಲ. ಸೊ ಅದೇ ರೀತಿ ಬಳ್ಳಾರಿಯ ಎಲ್ಲ ಭಾಗದಲ್ಲೂ ಕೂಡ ಈ ಬ್ಯಾನರ್ಗಳನ್ನು ಹಾಕುವಂಥ ಪ್ರವೃತ್ತಿ ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ರಸ್ತೆಗಳಲ್ಲಿ ಹಾಕ್ತಾರೆ. ಸೊ ಆಲ್ ಆಫ್ ಸಡನ್ನು ಇದು ಬ್ಯಾನರ್ ಹಾಕಿದ್ದು ನಿನ್ನೆ ಅಲ್ಲ, ಮೊನ್ನೆ 1 ದಿನದ ಹಿಂದೆ ಹಾಕಿರ್ತಕ್ಕಂಥದ್ದು. 1 ದಿನದ ಹಿಂದೆ ಅಲ್ಲಿನ ಸ್ಥಳೀಯವಾದಂಥ ಕಾರ್ಪೊರೇಟರ್ ಕ್ಯಾಂಡಿಡೇಟ್ ಆಗಿದ್ದಂಥ ಇದೇ ಜನಾರ್ದನ್ ರೆಡ್ಡಿ ಅವರ ಸೊಸೆಯ ಎದುರುಗಡೆ ಸೋತಿದ್ದಂಥ ಕಾರ್ಪೊರೇಟರ್ ಕ್ಯಾಂಡಿಡೇಟ್ ಹಾಕಿದ್ದಂಥ ಬ್ಯಾನರನ್ನು ಇವರು 1 ದಿನ ಆದ ನಂತರ ಈ ಗಲಾಟೆಯನ್ನು ಇನ್ಸ್ಟಿಗೇಟ್ ಮಾಡ್ತಾರೆ. ಏನು ಜಸ್ಟ್ ಅಂದರೆ ಬಂದು ಅಲ್ಲಿ ಗಲಾಟೆನ ಇನ್ಸ್ಟಿಗೇಟ್ ಶುರು ಮಾಡೋದೆ, ಅದು ಮನೆ ಮುಂದೆಗಡೆಲ್ಲ ಇರೋದು, ರಸ್ತೆ ಮನೆ ಇರೋದಿಲ್ಲಿ, ಅದ್ರ ಎದುರುಗಡೆ ರಸ್ತೆಗಳು, ಅಂದರೆ ಒಂದಲ್ಲ ಹಲವಾರು. ಮುಂಚೆನೆ ಈ ತರ ಹಾಕಿದ್ರೆ ಜಗಳ ಆಗುತ್ತೆ ಅಲ್ಲಿ, ಏನಿಲ್ಲ. ಸೊ ಈ ಗಲಾಟೆಗಳು ಯಾಕೆ ಇವ್ರ ಮನೆ ಮುಂದೆ ಅವ್ರು ಹಾಕೋರು, ಅವ್ರ ಮನೆ ಮುಂದೆ ಇವ್ರು ಹಾಕೋರು, ರಸ್ತೆಯಲ್ಲಿ ಈ ಪ್ರವೃತ್ತಿ ಮುಂದೆ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಆಲ್ ಆಫ್ ಸಡನ್ನು ಈ ಬಾರಿ ಯಾಕೆ ಗಲಾಟೆ ಆಗಿದೆ ಅಂತಂದರೆ, ಕೇವಲ ರಾಜಕೀಯ ಅಸ್ತಿತ್ವವನ್ನು ಏನು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ಇದು ಮಾಡಿಕೊಂಡು ಮೈನಿಂಗ್ ಮಾಫಿಯಾನ ಮಾಡಿ ಜನರನ್ನು ಹೆದರಿಸುವಂಥ ಒಂದು ಪ್ರವೃತ್ತಿ ನಡೀತಾ ಇತ್ತು. ಆ ಹೆದರಿಸುವಂಥ ಪ್ರವೃತ್ತಿ ಏನು ನಿಂತೋಗಿರೋದ್ರಿಂದ ನಮ್ಮ ರಾಜಕೀಯ ಅಸ್ತಿತ್ವ ಕಳೆದೋಗ್ತಾ ಇದೆ. ಹೇಗಾದರೂ ಮಾಡಿ ನಾವು ಇಲ್ಲಿ ಬಂದು, ಸೊ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 2006ರಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ತಂಡ ಇವರನ್ನು ನಾರಾ ಭರತ್ ರೆಡ್ಡಿ ಅವರ ತಂದೆಯವರನ್ನು ಕೊಲೆ ಮಾಡೋದಕ್ಕೆ ಗಲಾಟೆ ಮಾಡಿತ್ತಂತೆ. ಅದೇ ರೀತಿ ನಿನ್ನೆ ನಾರಾ ಭರತ್ ರೆಡ್ಡಿ ಅವರನ್ನ ಕೊಲೆ ಮಾಡುವ ಸಂಚಿನಿಂದ ಅಲ್ಲಿ ಕರೆಸ್ಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಇನ್ವೆಸ್ಟಿಗೇಷನ್ ಇಂದ ಬರ್ತದೆ. ಇದು ನಾರಾ ಭರತ್ ರೆಡ್ಡಿ ಅವರ ಕೊಲೆ ಮಾಡುವ ಹುನ್ನಾರ ನಡೆದಿತ್ತು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಇಂದ ಬಂದಿರತಕ್ಕಂಥ ಮಾಹಿತಿ. ಓಕೆ, ಇನ್ನೊಂದು ವಿಚಾರವನ್ನ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಗಲಾಟೆ ಆಯ್ತು, ಬೀದಿನಲ್ಲಿ ನಡೀತಾ ಇದೆ. ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆ ಪೆಟ್ರೋಲ್ ಬಾಂಬು, ಇದು ಖಾರದ ಪುಡಿ ಬಾಂಬ್ಗಳು, ಖಾರದ ಪುಡಿ ದೊಣ್ಣೆಗಳು, ದೊಡ್ಡ ಕತ್ತಿ, ಇದೆಲ್ಲ ಏನಕ್ಕಿತ್ತು, ಕತ್ತಿ ಗೊರಣೆಗಳೆಲ್ಲ ಏನಕ್ಕಿತ್ತು, ಪೊಲೀಸ್ನವ್ರಿಗೆ ಮಾಹಿತಿ ಸಿಕ್ಕಿದೆ, ಅದಕ್ಕೆ ಎವಿಡೆನ್ಸ್ ಕೂಡ ಸಿಕ್ಕಿದೆ. ಇಷ್ಟೆಲ್ಲ ಸಿಗುತ್ತೆ ಅಂತಂದ್ರೆ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರ ಮೂಲ ಉದ್ದೇಶ ಏನಾಗಿತ್ತು? ಇವರು ನಾರಾ ಭರತ್ ರೆಡ್ಡಿ ಅವರು 9:30ವರೆಗೂ ಬಂದಿಲ್ಲ. ಜನಾರ್ದನ ರೆಡ್ಡಿ ಅವ್ರನ್ನ ಕೊಲೆ ಮಾಡುವಂತಹ ಪ್ರಯತ್ನ ಆಗಿತ್ತಾ, ಅಥವಾ ನೀವ್ ಹೇಳ್ದಂಗೆ ನಿಮ್ಮ ಲೀಡರ್ಸ್ನೇ ಕೊಲೆ ಮಾಡುವ ಪ್ರಯತ್ನ? ಗಲಾಟೆ ಶುರು ಮಾಡ್ತಾರೆ ಯಾರು? ಯಾರು ಸಾಯಿಲ್ಲ, ರಾಜಕೀಯ ನಾಯಕರು ಯಾರು ಸಾಯಿಲ್ಲ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ. ಸತ್ತಿರೋನೊಬ್ಬ ಕಾರ್ಯಕರ್ತ, ಹೌದು, ಅಮಾಯಕನ ಕೊಲೆ ಮಾಡಿದವರು ಯಾರು? ಬಿಜೆಪಿಯ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ಯಾರು? ಇನ್ವೆಸ್ಟಿಗೇಷನ್ ಇಂದ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಮೇಲಿನಿಂದ ಬಂದಿರತಕ್ಕಂಥ ಮನೆಯಲ್ಲಿ ಟಾಪ್ ಇಂದ ಇವ್ರು ಯಾರು ಶೂಟ್ಗಳನ್ನು ಮಾಡ್ತಾ ಇದ್ದಾರಲ್ಲ, ಅಲ್ಲಿಂದ ಒಂದು ಬುಲೆಟ್ ರೀತಿ ಕಲ್ಗಳು ಬರ್ತಾ ಇದ್ವಂತೆ ಮನೆ ಮೇಲಿಂದ.
ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲಿಂದ ಕಲ್ಲುಗಳ ರಾಶಿಯನ್ನ ಮಾತಾಡ್ಬೇಡ್ರಿ. ಎತ್ತುತ್ತಾ ಯಾಕೆ ಇದ್ದಾರೆ. ಅಲ್ಲಿ CCTV ಪೊಲೀಸರು ಕೇಳಿಸ್ಕೊಳ್ಳಿ, ಇದು? ಅಲ್ಲಿರ್ತಕ್ಕಂಥ CCTV ರಘು ಇದೆ. ದೊಡ್ಡೇರಿ ಅವರೇ, ಒಂದ್ ನಿಮಿಷ. ಜನಾರ್ದನ ರೆಡ್ಡಿ ಅವರ ಮನೆ ಮೇಲಿಂದ ಕಲ್ಲುಗಳನ್ನ ರಾಕೆಟ್ ಸ್ಪೀಡ್ ಅಲ್ಲಿ ಎಸ್ತಿದ್ದಾರೆ ಎನ್ನುವಂತಹ ಒಂದೇ ಒಂದು ಸಿಸಿಟಿವಿ ಅದಷ್ಟು ಬರ್ತದೆ ನಿಮ್ಗೆ. ಪ್ಲಸ್ ಅಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮತ್ತೆ ಪೊಲೀಸ್ ಸಿಬ್ಬಂದಿ ಇಂಜುರಿ ಆಗಿ ಅವರನ್ನ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಅದಷ್ಟು ಇನ್ವೆಸ್ಟಿಗೇಷನ್ ನಿಮ್ಗೆ ಹೊರಗಡೆ ಬರ್ತದೆ. ನಿಮ್ಗೆ ಇನ್ನೂ ಒಂದು ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಪ್ರಶ್ನೆ ಪ್ರತಿಷ್ಠೆಗೆ ಅನ್ಯಾಯವಾಗಿ ನಿಮ್ಮ ಕೇಳಿ ಜನಾರ್ದನ್ ರೆಡ್ಡಿ ಅವರಿಗೆ, ಜನಾರ್ದನ್ ರೆಡ್ಡಿ ಅವರು ಕೇಳಿ ಜನಾರ್ದನ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರು ಇವತ್ತು ಶಾಂತಿಯುತವಾಗಿದ್ದಂತ ಬಳ್ಳಾರಿಯನ್ನ ಬಲಿ ಕೊಟ್ಬಿಟ್ರಲ್ಲ. ಶಾಂತಿಯುತವಾಗಿದ್ದಂತ ಬಳ್ಳಾರಿಗೆ ಬೆಂಕಿ ಹಚ್ಚಿದವರು ಯಾರು? ಬಿಜೆಪಿ ಅವರಿಗೆ. ಹೌದು, ಬಿಜೆಪಿ ಅವ್ರಿಗೆ ಹೆಣ ಬೀಳದೆ ಅವ್ರಿಗೆ ಬೇಕಾಗಿರೋದು. ಮಂಗಳೂರಿನಲ್ಲಿ ಇವತ್ತು ಮಂಗಳೂರಿನಲ್ಲಿ ಕೊಲೆಗಳ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಕೊಲೆಗಳು ಮಾಡ್ತಿದ್ದು ಇದೇ ಬಿಜೆಪಿ ಅವರು. ಅದನ್ನ ಮುಂದುವರಿಸೋದು ರಾಜಕೀಯ ಮಾಡ್ತಾರೆ ಬಿಜೆಪಿ ಅವರು ಅಂತ ಕಾಂಗ್ರೆಸ್ ಇಲ್ಲಿ ತನಕ ಆರೋಪ ಮಾಡ್ತಿತ್ತಲ್ಲ. ಈಗ ನೀವು ಮಾಡ್ತಾ ಇರೋದು ಒಂದ್ ನಿಮಿಷ ಗಲಾಟೆ ಮಾಡಿರೋದು ಯಾರು? ನಾವ ಹೆಣದ ಮೇಲೆ ಒಂದ್ ನಿಮಿಷ ಏನ್ ರಾಜಕೀಯ ಮಾಡಿದೀವಿ ನಾವು? ಹೇಳಿ, ಹೆಣದ ಮೇಲೆ ಏನ್ ರಾಜಕೀಯ ಮಾಡಿದ್ವಿ ಹೇಳಿ. ಹೆಣ ಬಿದ್ದಿದೆ, ಪೋಸ್ಟ್ ಮಾರ್ಟಮ್ಗೆ ಅಂತ ಬಾಡಿ ಹಾಸ್ಪಿಟಲ್ಗೆ ಹೋಗಿದೆ. ನಿಮ್ಮ ಭರತ್ ರೆಡ್ಡಿ ಹೇಳ್ತಾರೆ ನಾಳೆ ನಾವು ಪ್ರತಿಷ್ಠಾಪನೆ ಮಾಡೇ ತೀರ್ತೀವಿ ಅಂತ. ಏನ್ ಸರ್, ಸಾವಿನ ಮನೆ ಮುಂದೆ ಮಾತಾಡೋ ಮಾತಾ ಇದು? ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಏನನ್ನ ಒಂದ್ ನಿಮಿಷ, ನಾಳೆ ಅಂತ ಅಂದ್ರೆ ನಾವ್ ಯಾವಾಗ್ಲೂ ನಾಳೆ ಮುಂದೊಂದು ದಿನ ಅಂತ ಅಂದ್ರೆ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾವು ಒಂದ್ ನಿಮಿಷ ವಿದ್ಯಾ 3ನೇ ತಾರೀಕು ಮಾಡ್ತೀವಿ ಅಂತಲ್ಲ. ನಮ್ಮ ಕನ್ನಡದ ಸೊಗಡಿನ ಭಾಷೆಲಿ ಹೇಗೆ ಅಂತಂದ್ರೆ ನಾಳೆ ನಾವು ಮುಂದೊಂದು ದಿನ ಅನ್ನೋದನ್ನ ಆ ರೀತಿ ಹೇಳ್ತೇವೆ. 3ನೇ ತಾರೀಕು ಅಂತ ಪ್ಲಾನ್ ಆಗಿತ್ತು. ನಂತರವೂ ಹೆಣ ಬಿದ್ದ ನಂತರವೂ 3ನೇ ತಾರೀಕು ಅಂತ ಹೇಳಿಲ್ಲ. ನಾನು ಅದನ್ನ ನೋಡಿದ್ದೇನೆ. ಕೊನೆಯದಾಗಿ ಏನಂದ್ರು, ಪರಿಸ್ಥಿತಿಯಲ್ಲಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಪರಿಸ್ಥಿತಿ ಅಲ್ಲ, ಪರಿಸ್ಥಿತಿ ಅಂತ. ಪರಿಸ್ಥಿತಿ ಚೆನ್ನಾಗಿದೆಯಾ ಬಳ್ಳಾರಿಯಲ್ಲಿ? ಅಲ್ಲ, ಹಾಳು ಮಾಡಿದವರು ಯಾರು ಕೇಳಿ ಪ್ರಶ್ನೆಯನ್ನ. ಇದೇ ಬಿಜೆಪಿ ಅವರು ಬಳ್ಳಾರಿಗೆ ಬೆಂಕಿ ಯಾಕೆ ಹಚ್ತಾ ಇದ್ರಿ ಸ್ವಾಮಿ ಹೇಳಿ. ಬಂದೆ ನಾನು ನಿಮ್ಮ ಹತ್ರ. ಏನ್ ಸರ್, ಯಾರ್ ಸರ್ ಆ ಅಮಾಯಕನ ಸಾವಿಗೆ? ಅವನು ಕಾಂಗ್ರೆಸ್ ಪಕ್ಷದವನ ಬಿಜೆಪಿ ಪಕ್ಷದವನೋ ಬೇಡ, ಅಮಾಯಕನ ಹೆಣಕ್ಕೆ ಕಾರಣ ಯಾರು? ಸೊ ಮೊದಲನೇದಾಗಿ ಏನು ರಾಜಶೇಖರ್ ರೆಡ್ಡಿ ಅಂತ ಒಬ್ಬ ಯುವಕ ಇವತ್ತು ಸಾವಾಗಿದೆ. ಅವ್ರಿಗೆ ಕುಟುಂಬಕ್ಕೆ ಒಂದು ಶಕ್ತಿ ಬರೆಸುವಂಥ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಅಲ್ಲಿ ಮನವಿ ಮಾಡ್ಕೊಳ್ತಾ, ಇವತ್ತು ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇರೋದು ನೋಡಿದ್ರೆ ಬಹುಶಃ ಬಳ್ಳಾರಿಲಿ ಕಾಂಗ್ರೆಸ್ ಶಾಸಕನಿಂದ ಏನೇ ನಡೆದೇ ಇಲ್ಲ, ಏನು ಗೊತ್ತೇ ಇಲ್ಲ, ಆ ರೀತಿ ಹೇಳಿಕೆಗಳನ್ನ ಇವತ್ತು ಕೊಡೋದು ನೋಡಿದ್ರೆ ಭಾಳ ಆಶ್ಚರ್ಯವಾಗಿ ಕಾಣ್ತಿದೆ ಮೇಡಮ್. ಈ ಗಲಾಟೆ ನಡೆದಿರ್ತಕ್ಕಂಥದ್ದು ಒಂದು ಬ್ಯಾನರ್ ವಿಚಾರವಾಗಿ. ಆ ಬ್ಯಾನರು ಎಲ್ಲ ಒಂದು ಕಡೆ ಆ ಗೇಟ್ ಕಡ್ಡಾಗಿ ಕಟ್ಟಿದಾಗ ಕಟ್ಟಬೇಡಿ, ಮುಂದಕ್ಕೆಲ್ಲ ಕಟ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥ ವಿಚಾರನ ನಾನು ಅಲ್ಲೇ ಕಟ್ಟಬೇಕು, ನಾನು ಅಲ್ಲೇ ಇದು ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ದೊಡ್ಡ ಗುಂಪನ್ನು ಕರ್ಕೊಂಬಂದು ಅದ್ರ ಜೊತೆಯಲ್ಲಿ ಸಾಕಷ್ಟು ಜನ ಮುಖಂಡರುಗಳನ್ನ ಕರ್ಕೊಂಬಂದು ಗನ್ ಮ್ಯಾನ್ಗಳು ಮತ್ತು ಆ ಬೌನ್ಸರ್ಗಳು ಅವ್ರ ಹಿಂದೆ ಇರ್ತಕ್ಕಂಥ ಒಂದು ಸೈನ್ಯ ಪಡೆನೇ ಕರ್ಕೊಂಬಂದು ಎಲ್ಲ ಒಂದು ಕಡೆ ಸಿಕ್ಕ ಕಡೆ ಕಲ್ಲು ಹೊಡೆಯೋದು, ಬಾಟ್ಲುಗಳು ಹೊಡೆಯೋದು. ಅಂದರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಮೇಡಮ್? ನಾವು ಹಿಂದೆ ಎಲ್ಲ ನೋಡ್ತಾ ಇದ್ವಿ, UP-ನಲ್ಲೋ ಬಿಹಾರದಲ್ಲೋ ಹಿಂದೆ ನೋಡಿದಂಥ ಘಟನೆಗಳು ನೆನಪಿಸ್ತಾ ಇದೆ. ಅದೇ ರೀತಿ ನಾವೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಪಕ್ಕದ ಆಂಧ್ರದಲ್ಲಿ ರಾಯಲಸೀಮನೋ ಮತ್ತು ಪರಿಟಾಲ್ ಅಂತ ಗ್ರಾಮಗಳಲ್ಲಿ ಈ ಥರದ್ದು ನಡೀತವೆ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ. ಇವತ್ತು ಭರತ್ ರೆಡ್ಡಿ ಅಂತ ಒಬ್ಬ ಶಾಸಕ, ನಾನು ಎಲ್ಲೋ ಒಂದು ಕಡೆ ಶಾಸಕನಿಗೆ ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು, ನಾನು ಯಾವ ರೀತಿಯಾದ ಗುಂಪುಗಳನ್ನ ಕಳಿಸ್ಬೋದು, ದೊಣ್ಣೆನಾದ್ರೂ ಇಟ್ಕೊಂಡು ಹೋಗ್ಲಿ, ಆ ಬಿಯರ್ ಬಾಟ್ಲನ್ನ ಇಟ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮನಸೋ ಇಚ್ಚಿ ಯಾವ ರೀತಿ ಬೇಕು ಆ ರೀತಿ ಎಲ್ಲ ಒಂದು ಕಡೆ ದಾಳಿ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಅಂತಂದರೆ ಇವರ ಉದ್ದೇಶ ಏನು ಮೇಡಮ್? ಒಬ್ಬ ಶಾಸಕನಾಗಿ ಆ ನಗರವನ್ನು ಕಾಪಾಡ್ಕೊಬೇಕಾ? ಇಲ್ಲ ಈ ರೀತಿಯಾದ ಒಂದು ವಿಚಾರಗಳೆಲ್ಲ ನಡೀತಾ ಇದೆ ಅಂದಾಗ ಲಾಂಡ್ ಆರ್ಡರ್ ಏನು ಮಾಡ್ತಾ ಇತ್ತು ಮೇಡಮ್? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು?